ಹ್ಯಾಪಿ ಮಾರ್ನಿಂಗ್ ಟು ಆಲ್ ವಿದ್ಯಾರ್ಥಿಗಳೇ. ಇವತ್ತು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಈಗಾಗಲೇ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅವರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾವು ಸಾಲ್ವ್ ಮಾಡೋಣ. ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಅಷ್ಟೇ ಅಲ್ಲದೆ ಈಗ ಬರುವಂತಹ ಪ್ರಿಪ್ರೇಟರಿ ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಹೆಚ್ಚು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹೆಚ್ಚಾಗಿ ಮೋರ್ ದೆನ್ 70% ಅದರಲ್ಲಿನೇ ಕ್ವಶನ್ಸ್ ನಿಮಗೆ ರಿಪೀಟ್ ಆಗ್ತವೆ. ಅವೇ ಕ್ವಶನ್ಸ್ ಕೂಡ ಬರ್ತಾವು. ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರ ಸಹಿತ, ದ್ವಿತೀಯ ಭಾಷೆ ಕನ್ನಡ. ಮೇನ್ ಕ್ವಶನ್ ನಂಬರ್ 1 ಬಹು ಆಯ್ಕೆ ಪ್ರಶ್ನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನಾವು ಕ್ರಮಾಕ್ಷರದೊಂದಿಗೆ ಬರೀಬೇಕು. 4 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್. ಬನ್ನಿ ಎನ್ನುವುದು ನುಡಿಗಟ್ಟು, ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ. ಉತ್ತರ ಆಪ್ಷನ್ ಡಿ, ದ್ವಿರುಕ್ತಿ. ನೋಡಿ, ಇಲ್ಲಿ ದ್ವಿರುಕ್ತಿ ಅನುಕರಣಾವ್ಯಯನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಬಹಳ ಜನ. ಬನ್ನಿ ಇದು ದ್ವಿರುಕ್ತಿ ಅಂತಂದರೆ ಇಲ್ಲಿ ಆ ಪದಗಳಿಗೆ ಅರ್ಥ ಇರುತ್ತೆ. ಅನುಕರಣಾವ್ಯಯ ಪದಗಳಿಗೆ ಅಲ್ಲಿ ಅರ್ಥ ಇರೋದಿಲ್ಲ. ಶಬ್ದವನ್ನು ಗ್ರಹಣ ಮಾಡಿಕೊಂಡು ಅದನ್ನು ಅನುಕರಣೆ ಮಾಡಲಾಗುತ್ತೆ. ಉದಾಹರಣೆಗೆ ಜುಳು, ಘಮ, ನೀರು ಜುಳು ಹರಿಯುತ್ತೆ. ಜುಳು ಅನ್ನೋದಕ್ಕೆ ಏನಿರೋದಿಲ್ಲ, ಇಲ್ಲಿ ಅರ್ಥ ಇರೋದಿಲ್ಲ. ಬನ್ನಿ, ಬೇಗ, ನೋಡು ಇವೆಲ್ಲವುಗಳೇನು ದ್ವಿರುಕ್ತಿಗಳಾಗಿದ್ದವು. ನುಡಿಗಟ್ಟುಗಳು ಅಂತಂದರೆ ಏನಿಲ್ಲಿ 2 ಪದಗಳು ಸೇರಿ ಮತ್ತೊಂದು ವಿಶೇಷ ಪದ ಆಗಿರುತ್ತೆ. ಉದಾಹರಣೆಗೆ ಬೆನ್ನು, ಹತ್ತು, ಈ 2 ಪದಗಳು ಸೇರಿ ಬೆನ್ನತ್ತು. ಅದು ಈ 2 ಪದಗಳು ಸೇರಿ ಆಗುವಂತಹ ಮತ್ತೊಂದು ಪದ ಇನ್ನೊಂದು ವಿಶೇಷ ಅರ್ಥನೇ ಕೊಡುತ್ತೆ. ಬೆನ್ನು ಹತ್ತೋದಂದ್ರೆ ಬೆನ್ನಿನ ಮೇಲೆ ಹತ್ತಿ ಕುತ್ಕೊಳ್ಳೋದಲ್ಲ, ಹಿಂದೆ ಬೀಳೋದು ಅಂತ ಅರ್ಥ. ತಲೆದೂಗು ಅಂದರೆ ಒಪ್ಪಿಗೆಯನ್ನು ಸೂಚಿಸೋದು ಅಂತ, ಈ ರೀತಿಯಾಗಿ. ಹಾಗೆ ಜೋಡು ನುಡಿ ಅಂತಂದರೆ ಒಂದು ಪದಕ್ಕೆ ಇನ್ನೊಂದು ಜೋಡಿಯಾಗಿರ್ತಕ್ಕಂಥದ್ದು. ಬೆಟ್ಟ, ಗುಡ್ಡ, ಕೆರೆ, ಬಾವಿ, ಈ ರೀತಿಯಾಗಿ ಇವುಗಳನ್ನು ಜೋಡು ನುಡಿಗಳು ಅಂತ ಕರೆಯಲಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಬನ್ನಿ ಅನ್ನೋದು ಇದು ಒಂದು ದ್ವಿರುಕ್ತಿ. ಸೆಕೆಂಡ್ ಒನ್, ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ ಕಂಪಲ್ಸರಿ ಬರುತ್ತೆ. ಲೋಪಸಂಧಿ, ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಇವು ಎಲ್ಲವುಗಳು ಗುಣಸಂಧಿ ಒಂದು ಬಿಟ್ಟರೆ ಉಳಿದ ಎಲ್ಲವುಗಳು ಕನ್ನಡ ಸಂಧಿ. ಗುಣಸಂಧಿ ಒಂದೇ ಸಂಸ್ಕೃತ ಸಂಧಿ. ಉತ್ತರ ಗುಣಸಂಧಿ. ಮಹೋತ್ಸವ ಎನ್ನುವಂಥದ್ದು ಗುಣಸಂಧಿ. ಮಹಾ ಪ್ಲಸ್ ಉತ್ಸವ, ಮಹೋತ್ಸವ. ನೋಡಿ, ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರಗಳು ಅ ಇದ್ದು ಉತ್ತರ ಪದದಲ್ಲಿ ಈ ಉ ರು ಇತ್ತು ಅಂತಂದರೆ ಅದು ಗುಣಸಂಧಿ ಆಗುತ್ತೆ. ಇಲ್ಲಿ ಮಹೋತ್ಸವ, ಮಹಾ ಪ್ಲಸ್ ಉತ್ಸವ, ಅಕಾರದ ಮುಂದೆ ಊಕಾರ ಬಂದು ಅಲ್ಲಿ ಸಂಧಿಕಾರ ನಡೆದಾಗ ಓಕಾರ ಆಗ್ತಾ ಇದೆ ನೋಡಿ, ಹೌದಾ? ಲೋಪಸಂಧಿ ಅಂತಂದ್ರೆ ಏನು? ಒಂದು ಪದ ಬಿಟ್ಟು ಹೋಗುತ್ತೆ, ಅದನ್ನು ಲೋಪಸಂಧಿ. ಅದು ಯಾವುದು? ಪೂರ್ವ ಪದದಲ್ಲಿನ ಕೊನೆಯ ಅಕ್ಷರನೇ ಬಿಟ್ಟು ಹೋಗ್ತಾ ಇದೆ. ಅಕ್ಷರ ಬಿಟ್ಟು ಹೋಗುತ್ತೆ ಇಲ್ಲಿ ಲೋಪಸಂಧಿಯಲ್ಲಿ. ಅದು ಪೂರ್ವ ಪದದ ಕೊನೆಯ ಅಕ್ಷರನೇ, ಹೌದಾ? ಹಾಗೆ ಆಗಮ ಸಂಧಿ ಅಂತಂದರೆ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರ್ಕೊಳ್ಳೋದನ್ನು ಏನಂತ ಹೇಳ್ತಾ ಇದ್ದೀವಿ ನಾವು? ಆಗಮ ಸಂಧಿ. ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು, ಅದರ ಬದಲಾಗಿ ಬಂದು ಸೇರ್ಕೊಳ್ಳುತ್ತೆ. ಇದರಲ್ಲಿ ಆಗಮ ಸಂಧಿಯಲ್ಲಿ ಯಕಾರಾಗಮ ಮತ್ತು ವಕಾರಾಗಮ, ಹೌದಾ? ನಿಮಗೆ ಗೊತ್ತಿದೆ. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಮತ್ತೆ ಬೇರೆ ಕ್ವಶನ್ಸ್ ಕೊಟ್ಟಾಗ ಇದರಿಂದ ಗ್ರಾಮರ್ ಕೂಡ ರಿವಿಷನ್ ಆಗ್ತಾ ಇದೆ, ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿನೂ ಕೂಡ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಿದ್ದೀನಿ. ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ, ಹೌದಾ? ಆದೇಶ ಸಂಧಿ ಅಂತಂದರೆ ಇಲ್ಲಿ ಕ ತ ಪಗಳಿಗೆ ಗ ದ ಪಗಳು ಆದೇಶವಾಗಿ ಬರೋದನ್ನು ಆದೇಶ ಸಂಧಿ ಅಂತ ಕರಿತೀವಿ, ಹೌದಿಲ್ಲ? ಮಹೋತ್ಸವ ಅನ್ನೋದು ಯಾವುದು? ಇದು ಒಂದು ಗುಣಸಂಧಿಯಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ಮರವನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು. 8 ವಿಭಕ್ತಿ ಪ್ರತ್ಯಯಗಳಿದ್ದಾವು. ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ, ಇಂದ, ಹೌದಾ? ಇವುಗಳನ್ನು ಸಂಪೂರ್ಣವಾಗಿ ಕಲ್ತ್ಬಿಟ್ರೆ ಇದು ಒಂದು ಕ್ವಶನ್ ಬರುತ್ತೆ, ಅದು ನಿಮಗೆ ಈಸಿ ಆಗಿಬಿಡುತ್ತೆ. ಮರವನ್ನು, ಅನ್ನು ಎನ್ನುವಂಥದ್ದೇನಿದು? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಚತುರ್ಥಿ ಯಾವುದು?
ಗೆ ಕೆ ಇಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಷಷ್ಠಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ಸಪ್ತಮಿ ಯಾವುದು? ಸಪ್ತಮಿ ಅಲ್ಲಿ. ಸಪ್ತಮಿ ಅನ್ನೋದು ಯಾವುದಿದು? ಅಲ್ಲಿ ಎನ್ನುವಂಥದ್ದು ವಿಭಕ್ತಿ ಪ್ರತ್ಯಯ. ಹೌದಾ? ಉತ್ತರ ಏನು? ಮರವನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ 4th ಕ್ವಶನ್. 6 ಸಾಲುಗಳುಳ್ಳ ಪದ್ಯವನ್ನು ಹೀಗೆ ಕರೆಯುತ್ತಾರೆ. ಒಂದು ಪದ್ಯ ನಿಯಮಕ್ಕೆ ಅನುಸಾರವಾಗಿ ರಚನೆ ಆಗಿರುತ್ತಲ್ಲ, ಅದನ್ನು ಏನಂತ ಕರಿತಾ ಇದ್ವಿ ನಾವು? ಛಂದಸ್ಶಾಸ್ತ್ರ ಅಂತ ಕರಿತಾ ಇದ್ವಿ. ಹೌದಾ? ಕೆಲವು ಪದ್ಯಗಳ 4 ಸಾಲುಗಳಿಂದ ಕೂಡಿರುತ್ತೆ, ಅದನ್ನು ಏನಂತ ಕರೀತಾರೆ? ಕಂದ ಪದ್ಯ ಅಂತ ಕರೀತಾರೆ. ಷಟ್ಪದಿ ಅಂದರೆ ಷಟ್ ಅಂದರೆ 6, ಪದಿ ಅಂದರೆ ಸಾಲು. 6 ಸಾಲಿನ ಪದ್ಯವನ್ನು ಏನಂತ ಕರೀಲಾಗುತ್ತೆ? ಷಟ್ಪದಿ. ನೋಡಿ, 6 ಸಾಲುಗಳುಳ್ಳ ಪದ್ಯ ಯಾವುದು? ಷಟ್ಪದಿನೇ ಇದಕ್ಕೆ ಉತ್ತರ. ತ್ರಿಪದಿ ಅಂದ್ರೆ ಏನು? 3 ಸಾಲಿನಿಂದ ಕೂಡಿರುವ ಪದ್ಯ. ಹೌದಾ? ಸರ್ವಜ್ಞನ ವಚನಗಳು 3 ಸಾಲುಗಳಿಂದ ಕೂಡಿರುತ್ತೆ, ಅವುಗಳನ್ನು ತ್ರಿಪದಿಗಳು ಅಂತ ಕರೀಲಾಗುತ್ತೆ. ರಗಳೆ. ರಗಳೆಯನ್ನು ಕೂಡ ಇದು ಒಂದು ಛಂದಸ್ಸಿನ ಪ್ರಕಾರ. ಇಲ್ಲಿ ಸಾಲುಗಳ ನಿರ್ಬಂಧ ಇರೋದಿಲ್ಲ, ಇಷ್ಟೇ ಸಾಲುಗಳು ಇರಬೇಕಂತ ನಿರ್ಬಂಧ ಇರೋದಿಲ್ಲ. ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ, 3 ಪ್ರಕಾರದ ರಗಳೆಗಳು ಇದಾವು. ಓಕೆ, ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಒಂದೇ ವಾಕ್ಯದಲ್ಲಿ ನೀವು ಆನ್ಸರ್ ಮಾಡಬೇಕು. ಒಟ್ಟು 12 ಪ್ರಶ್ನೆಗಳಿರುತ್ತೆ, ಒಂದೊಂದು ಮಾರ್ಕ್ಸ್. ನೋಡಿ, ಇಲ್ಲಿ ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. 4 ಆಯಿತು, ಈಗ 5. ಓಕೆ, 5th ಒನ್. ಈ ನಾಡಿನ ಬೆನ್ನೆಲುಬು ಯಾರು? ಈ ನಾಡಿನ ಬೆನ್ನೆಲುಬು ರೈತ ಅಥವಾ ಕೃಷಿಕ, ಯಾವುದಾದ್ರೂ ಬರಿಬೋದು ಒಂದು. 6ನೇದು, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ, ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದಬಲ್ಲ ಹಾಗೂ ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವಂತಹ ಶಕ್ತಿ ಇರುತ್ತದೆ. 7th ಕ್ವಶನ್. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ನೋಡಿ, ಇಲ್ಲಿ ಹಕ್ಕಿಗೂಡುಗಳನ್ನು ಹೇಗೆ ಕಟ್ಟುತ್ತಾವು ಅಂತಂದರೆ ಕಲೆ, ಅದರಲ್ಲಿ ಆರ್ಟೂ ಇರುತ್ತೆ, ಹಾಗೆ ಟೆಕ್ನಿಕ್ ತಂತ್ರಜ್ಞಾನನೂ ಕೂಡ ಇರುತ್ತೆ. ಎರಡನ್ನ ಬಳಸಿ ಹಕ್ಕಿಗಳು ಗೂಡನ್ನು ನಿರ್ಮಾಣ ಮಾಡ್ತಾವು. 8ನೇದು, ಹರಿದ್ವಾರದಲ್ಲಿ ಏನೇನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ನೆಕ್ಸ್ಟ್ ಒನ್, 9ನೇದು, ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯ ಪಡುತ್ತಿದ್ದನು? ಉತ್ತರ, ಗೋಪಾಲನು ಸಂಜೆಯ ಸಮಯ ಕಾಡಿನ ದಾರಿಯಲ್ಲಿ ಒಬ್ಬನೇ ಶಾಲೆಯಿಂದ ಮನೆಗೆ ಬರುವಾಗ ಭಯ ಪಡ್ತಾ ಇದ್ದ. ಸಾಯಂಕಾಲ ಆಗಿರುತ್ತೆ, ಕಾಡಿನ ಮಧ್ಯದಿಂದ ಬರಬೇಕು, ಕತ್ಲಾಗಿರುತ್ತೆ, ಅದಕ್ಕೆ ಭಯ ಪಡ್ತಾ ಇದ್ದ. ನೆಕ್ಸ್ಟ್ 10ನೇದು, ಹಾಮನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಹಾಮನಾಯಕರ ಪ್ರಕಾರ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. 11, ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ನೆಲದಮ್ಮ ಅಂದರೆ ಭೂಮಿ ತಾಯಿ. ವಧು ಹೆಂಗೆ ರೆಡಿಯಾಗಿರ್ತಾಳ, ಮದುಮಗಳು ಹೆಂಗೆ ರೆಡಿಯಾಗಿರ್ತಾಳ, ಹಂಗೆ ಯಾವಾಗ ಕಾಣ್ತಾಳ ಅಂತಂದರೆ ಚೈತ್ರ ಮಾಸದಲ್ಲಿ. ಚೈತ್ರ ಮಾಸದಲ್ಲಿ ಹೊಸ ವರ್ಷನ ಚೈತ್ರ ಮಾಸದಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಡಿಸೆಂಬರ್ ಜನವರಿಯಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರಗಳು ಎಲೆಯನ್ನು ಉದುರಿಸ್ಕೊಂಡು ಹೊಸ ಚಿಗುರು ಹೊಸತನ ಪ್ರಾರಂಭವಾಗಿರುತ್ತೆ. ಸೊ ಹಾಗಾಗಿ ಚೈತ್ರ ಮಾಸದಲ್ಲಿನೇ ಏನಂತ ಹೇಳ್ತಾ ಇದ್ವಿ ನಾವು, ಅವಾಗನೇ ಭೂಮಿ ತಾಯಿ ವಧು ಕಂಡಂಗ ಕಾಣ್ತಾಳೆ ಅಂತ. ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಕವಿ ಮಾನವನ ಬದುಕು ರವಿ ಕಿರಣಗಳಿಗೆ ಸದ್ದಿಲ್ಲದೆ ಕರಗುವ ಇಬ್ಬನಿಯಂತೆ ಶಾಂತವಾಗಿರಬೇಕೆಂದು ಬಯಸುತ್ತಾರೆ. ನೋಡಿ, ರವಿ ಕಿರಣಗಳಿಗೆ, ಸೂರ್ಯನ ಕಿರಣಗಳಿಗೆ ಇಬ್ಬನಿ ಅಂದರೆ ಮಂಜು. ಈಗ ಡಿಸೆಂಬರಲ್ಲಿ ಬೆಳಗಿನ ಜಾವ ನೀವು ಬೇಗ ಎದ್ದು ಹೊರಗಿನ ವಾತಾವರಣ ನೋಡಿದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿ ನೋಡಿದರೂ ಫಾಗ್ ಇರುತ್ತೆ, ಇಬ್ಬನಿ ಇರುತ್ತೆ. ಸೂರ್ಯ ಉದಯ ಆದಮೇಲೆ ಆ ಮಂಜು ಬಿದ್ದು ಏನಾಗುತ್ತೆ, ಆ ಇಬ್ಬನಿ ಕರಗಿ ಹೋಗ್ಬಿಡುತ್ತೆ. ಅದು ಹೇಗೆ? ಶಾಂತವಾಗಿ, ಹಾಗೆ ಶಾಂತವಾಗಿರಬೇಕು ಅಂದ್ಕೊಂಡು ಇಲ್ಲಿ ಬಯಸ್ತಾ ಇದ್ದಾರೆ ಕವಿ.
ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಶಿವ ಬಂದ. ಕುಣಿಗಲ್ ಕೆರೆಯ ಅಂದವನ್ನು ನೋಡೋದಕ್ಕೆ ಶಿವ ದೇವರೇ ಬಂದ ಅಂತ. ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ಕೆರೆಗಳನ್ನು ತೋಡಿದ ಮೇಲೆ ಕೆರೆಯಲ್ಲಿ ನೀರು ಅಥವಾ ಪುಣ್ಯತೀರ್ಥ ಬರದೇ ಇದ್ದಾಗ ಕೆರೆಗಳು ನಿಷ್ಪ್ರಯೋಜಕವಾಗುತ್ತವೆ. 15. ಅಕ್ಕಮಹಾದೇವಿಯವರು ಹೇಳಿರುವಂತೆ ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಶಬ್ದಕ್ಕೆ ನಾಚಬಾರದು, ಸದ್ದು ಗದ್ದಲಿಗೆ ನಾಚಬಾರದು. ಯಾವುದಾದ್ರೂ ಒಂದು ವರ್ಡ್ ಬರೀರಿ. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ವಿಶಾಲವಾದ ಕೌರವರ ಸೈನ್ಯವನ್ನು ನೋಡಿ, ಕೌರವರ ಸೈನ್ಯವನ್ನು ನೋಡಿದ ತಕ್ಷಣವೇ ಹೆಂಗೆ ಕಾಣುತ್ತೆ? ಎಲ್ಲಿ ನೋಡಿದ್ರು ಸೈನ್ಯ, ಜನರೇ ಜನರು, ಸೈನಿಕರೇ ಸೈನಿಕರು, ವಿಶಾಲವಾಗಿರ್ತಕ್ಕಂಥ ಒಂದು ಸಮುದ್ರ ಕಣ್ಣಂಗೆ ಕಂಡುಬಿಡುತ್ತಾ, ಕಡಲಿನಂತೆ ಕಾಣಿಸುತ್ತೆ. ಅದು ನೋಡಿ ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಮೇನ್ ಕ್ವಶನ್ ನಂಬರ್ 3. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 8 ಕ್ವಶನ್ ಕೊಡಲಾಗಿರುತ್ತೆ, ಇದಕ್ಕೆ 2 ಮಾರ್ಕ್ಸ್. ಕ್ವಶನ್ ನಂಬರ್ 17. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ, ನಮ್ಮ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದ್ದರಿಂದ ಸೈನಿಕರು ಪ್ರಬಲವಾಗಿದ್ದಾಗ ಮಾತ್ರ ದೇಶದ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 18. 18. ಹಕ್ಕಿಗೂಡಿನ ವಿಶೇಷತೆಗಳನ್ನು ತಿಳಿಸಿ. ಹಕ್ಕಿಗಳು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರಾವುದಕ್ಕೂ ಬಾರದು. ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಅನೇಕ ವಸ್ತುಗಳನ್ನು ಸಮನ್ವಯಗೊಳಿಸಿ ಅಂದರೆ ಕೂಡಿಸಿ ಸೇರಿಸಿ ಅಂತ ಮನೆ ನಿರ್ಮಿಸುವ ಮನುಷ್ಯನ ಜಾಣ್ಮೆಯೂ ಕೂಡ ಕೆಲವೊಮ್ಮೆ ಈ ಚೋಟುದ್ದ ಹಕ್ಕಿಗಳ ಮುಂದೆ ನಾಚುತ್ತೆ. ಅವು ಸಿಮೆಂಟ್, ಗಾರೆಯಂತಹ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು. ಒಳಗಡೆ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು. ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯೂ ಕೂಡ ಅವಕ್ಕಿದೆ. ಇವು ಹಕ್ಕಿಗೂಡಿನ ವಿಶೇಷತೆಗಳು. 19. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಗುಣಲಕ್ಷಣಗಳನ್ನು ಉಳಿಸ್ಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡಿದೆ. ಇಕ್ಕಟ್ಟಾದ ಬೀದಿಗಳ ಸಾಲು, ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿಯೂ ಸಮಾನ ಅಂಶವಾಗಿರ್ತಕ್ಕಂತಹ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಲೇಖಕರು ಹರಿದ್ವಾರವನ್ನು ವರ್ಣಿಸ್ತಾ ಇದ್ದಾರೆ. 20. ಸಮಾಜ ಜೀವನದ ಪ್ರಧಾನ ಲಕ್ಷಣಗಳಾವುವು? ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ಹೌದಾ? ದೊಡ್ಡ ಬೇಡಿಕೆಯೊಂದಿಗೆ ಹೋಗ್ಬೋದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗ್ಬೋದು, ಸ್ವಾರ್ಥಕ್ಕಾಗಿ ಹೋಗ್ಬೋದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗ್ಬೋದು. ಉದಾಹರಣೆಗೆ, ಅಂಗಡಿಗೆ ಗ್ರಾಹಕರು, ರೋಗಿಗಳು ವೈದ್ಯರ ಬಳಿಗೆ, ಕಕ್ಷಿದಾರರು ವಕೀಲರ ಬಳಿಗೆ, ಜನರು ಅಧಿಕಾರಿಗಳ ಬಳಿ ಹೋಗ್ತಾರೆ ಮತ್ತು ಟಿಕೆಟ್ ಕೇಳಲು ಕಂಡಕ್ಟರ್ ಬಳಿಗೆ, ದೂರು ಕೊಡಲು ಪೊಲೀಸರ ಬಳಿಗೆ ಹೋಗುತ್ತಾರೆ. ಹಾಗೆ ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಇದು ಸಮಾಜದ ಪ್ರಧಾನ ಲಕ್ಷಣವಾಗಿದೆ. ನೆಕ್ಸ್ಟ್ 21. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ನೋಡುವವರಿಗೆ ಕುಣಿಗಲ್ ಕೆರೆಯು ವೈಭೋಗದಂತೆ ಕಾಣ್ತಾ ಇತ್ತು, ಅಂದರೆ ಸುಂದರವಾಗಿ ಕಾಣ್ತಾ ಇತ್ತು ಅಂತ. ಕೆರೆಯಲ್ಲಿ ಮೂಡಿ ಬರುವ ಚಂದಿರನ ಪ್ರತಿಬಿಂಬ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ, ನಿಂಬೆಹಣ್ಣಿನಂತೆ ತುಂಬಿದೆ. ಕೆರೆಯ
ದಂಡೆಯ ಮೇಲೆ ಸಂತೆಗೆ ಹೋಗುವ ದಾರಿ ಮತ್ತು ಅಲ್ಲಿರುವ ಕಲ್ಲಿನ ಕಟ್ಟೆಗಳು ಕೆರೆಯ ಅಂದವನ್ನು ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡಿವೆ. ಓಕೆ. 22. ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿ. ಸಿದ್ದರಾಮರು ಈ ವಚನದ ಮೂಲಕ ಮನುಷ್ಯನ ನಡೆ ನುಡಿಗಳು ಒಂದಾಗಿರಬೇಕು, ಹಿಂಗೆ ಮಾತಾಡ್ತೀವಿ ಹಾಗೆ ನಡೆದುಕೊಳ್ಬೇಕು ಅಂತ ಅರ್ಥ. ನಡೆ ನುಡಿಗಳು ಒಂದಾಗಿರಬೇಕು ಎಂಬುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆ ಇರಬೇಕು, ಇಲ್ಲದೆ ಹೋದರೆ ವೇಷಕ್ಕೂ ಆಚರಣೆಗೂ ಸಂಬಂಧವೇ ಇರುವುದಿಲ್ಲ. ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿರುವ ಮೌಲ್ಯಗಳನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಜ್ಞಾನಿಯಾಗಬೇಕು, ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತೆ. ಕೆರೆಗಳನ್ನು ತೋಡಿದ ಮೇಲೆ ಅದರಲ್ಲಿ ನೀರು ಅಥವಾ ಪುಣ್ಯತೀರ್ಥ ಬರದೇ ಹೋದರೆ ಕೆರೆಗಳನ್ನು ತೋಡಿದ್ದು ವ್ಯರ್ಥ ಎನಿಸುತ್ತದೆ. ಆದ್ದರಿಂದ ನಮ್ಮ ನಡೆ ನುಡಿಗಳು ಒಂದಾಗಿರಬೇಕೆಂಬುದು ಸಿದ್ದರಾಮರು ಹೇಳಿದ್ದಾರೆ. ಕ್ವಶನ್ ನಂಬರ್ 23. ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳೇನು? ಹಾವಿನಂಥ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು. ಮನುಷ್ಯ ಸುಮ್ಮನೆ ಬಿಡುವನೇ? ಅವನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನೂ ಕಡಿಯುವುದು. ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ, ಎಲ್ಲರಿಗೂ ಸ್ವಾರ್ಥ, ಲೋಭ. ನಮ್ಮ ರತ್ನಳಿಗೆ ಏಕೆ ಇರಬಾರದು? ಅವಳು ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ಲವೇ ಎಂಬ ವಿಚಾರಗಳು ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದವು. ಕ್ವಶನ್ ನಂಬರ್ 24. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಇದು ಕೂಡ ಪೂರಕ ಓದು, ಪದ್ಯದಿಂದ ಬಂದಿರೋ ಕ್ವಶನ್. ಕನ್ನಡ ನಾಡಿನ ಜನರು ಹೇಳ ಬಯಸಿದ್ದನ್ನು ಹದವಾಗಿ ಹೇಳುತ್ತಾರೆ. ಹದವಾಗಿ ಹೇಳಿರುವುದನ್ನು ಶೋಧಿಸಿ ನೋಡುವ ಚತುರರು ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ಎಂದು ಕವಿರಾಜ ಮಾರ್ಗಕಾರನು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕುರಿತು ವರ್ಣಿಸಿದ್ದಾನೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4. ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರಿಬೇಕು. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಜನ್ಮಸ್ಥಳ ಕಾಲಕ್ಕೆ 1 ಮಾರ್ಕ್ಸ್, ಕೃತಿ ಪ್ರಶಸ್ತಿಗೆ 1 ಮಾರ್ಕ್ಸ್, ನೀವು ವಾಕ್ಯ ರೂಪದಲ್ಲಿ ಬರೆಯೋದು ಭಾಷಾ ಶೈಲಿಗೆ 1 ಮಾರ್ಕ್ಸ್, ಒಟ್ಟು 3 ಮಾರ್ಕ್ಸ್ ಇರುತ್ತೆ. ನೋಡಿ, ರಾ ಮಿತ್ರರ ಬಗ್ಗೆ ಕೊಟ್ಟಿದ್ದಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತದ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಯ ಬೆನ್ನೇರಿ, ಕೈಲಾಸಂ, ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಹಾಗೂ ಧರ್ಮಶ್ರೀ ನಗೆರಾಜ್ ಪ್ರಶಸ್ತಿಗಳು ಸಂದಿವೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 5. ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಒಟ್ಟು ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಪಠ್ಯಾಂಶಕ್ಕೆ 1 ಮಾರ್ಕ್ಸ್, ನೀವು ವಿವರಣೆಗೆ 1 ಮಾರ್ಕ್ಸ್ ಇರುತ್ತೆ. ನೀವು ಏನೆಲ್ಲ ಪದ ಬಳಸಿದ್ದೀರಿ ವಾಕ್ಯ ರಚನೆ ಶೈಲಿಗೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೋಡಿ, ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ನಂಬರ್ 26. ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು ಅಂದರೆ ಕರಗುವಂತೆ, ದೀಪದೆದುರಿಗೆ ತಿಮಿರ ಸರಿಯುವಂತೆ. ತಿಮಿರ ಅಂದರೆ ಅಂಧಕಾರ, ಕತ್ತಲು. ಶಾಂತಿಯಲ್ಲಿ ಬದುಕಿನಿ, ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವದೇನು. ಈ ಪದ್ಯಭಾಗವನ್ನು CP ಕೃಷ್ಣಕುಮಾರ್ ಅವರು ಬರೆದ ಬೊಗಸೆ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಕವಿ CPK ಅವರು ಸದ್ದು ಗದ್ದಲೆಂಬ ಬಿರುದು ಪ್ರಶಸ್ತಿಗಳಿಲ್ಲದೆ
ಅಥವಾ ಆಡಂಬರಗಳಿಲ್ಲದೆ ಜೀವನದ ಗುರಿ ಎಂಬ ಬಂದರನ್ನು ಸೇರು. ಹೇಗೆ ಆರತಿಯ ಕರ್ಪೂರವು ತಟ್ಟೆಯೊಳಗೆ ಕರಗುತ್ತದೆಯೋ, ದೀಪದೆದುರು ಕತ್ತಲೆ ನಿಲ್ಲದೆ ಸರಿದು ಹೋಗುತ್ತದೆಯೋ, ಅದರಂತೆ ನೀನು ಬದುಕಿನಲ್ಲಿ ನಿನ್ನ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು. ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು. ನಾವು ಮಾಡುವ ಕಾರ್ಯವನ್ನು ಕೂಗಾಡಿ ಹಾರಾಡಿ ಮಾಡುವುದರಿಂದ ಯಾವ ಫಲವಿಲ್ಲ. ನೋಡಿ ಇಲ್ಲಿ ಇದನ್ನು ಪ್ರಾರಂಭದಲ್ಲಿ ಯಾರು ಬರೆದಿದ್ದಾರೆ, ಇದನ್ನು ಯಾವ ಕವನ ಸಂಕಲನದಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಯಾವ ಪದ್ಯ, ಆ ಪದ್ಯದ ರಚನಾಕಾರರು, ಕವಿ, ಕಂಪಲ್ಸರಿ ನೀವು ಬರೆದು ಸಾರಾಂಶ ಬರಿಬೇಕು. ಓಕೆ, ಎಸ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 6. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ನೋಡಿ, ಅಲಂಕಾರ ಯಾವ ಅಲಂಕಾರ ಅಂತ ಬರೀತಿರಲ್ಲ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಲಕ್ಷಣ ಸಮನ್ವಯಗೊಳಿಸೋದಕ್ಕೆ 2 ಅಂಕ. ಒಟ್ಟು ಈ ಅಲಂಕಾರಕ್ಕೆ 3 ಅಂಕಗಳು ಇರ್ತವು. ಕ್ವಶನ್ ನಂಬರ್ 27. ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ. ನೋಡು, ಇಲ್ಲಿ ಬಾಳೆಹಣ್ಣಿನಂತೆ, ಕುಣಿಗಲ್ ಕೆರೆ ಬಾಳೆಹಣ್ಣು ಅಂತಂದರೆ ಅಲ್ಲಿ ಕುಣಿಗಲ್ ಕೆರೆನೇ ಬಾಳೆಹಣ್ಣು ಅಂದರೆ ಎರಡೂ ಸಮವಾಗಿರೋದು ಅಂತ, ಅಲ್ಲಿ ಹೋಲಿಕೆ ಇರೋದಿಲ್ಲ. ಇಲ್ಲಿ ನೋಡಿ, ಬಾಳೆಹಣ್ಣಿನಂತೆ ಅಂದರೆ ಕುಣಿಗಲ್ ಕೆರೆ ಬಾಗಿರೋದನ್ನು ಬಾಳೆಹಣ್ಣಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅಂತೆ ಬರೋದರಿಂದ, ಹೋಲಿಕೆ ಇರೋದರಿಂದ ಇದು ಯಾವುದು? ಉಪಮಾ ಅಲಂಕಾರ. ನೋಡಿ, ಇಲ್ಲಿ ಸ್ಟೆಪ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಅಲಂಕಾರ, ಉಪಮಾ ಅಲಂಕಾರ, ಇದಕ್ಕೆ 1 ಮಾರ್ಕ್ಸ್ ಬರುತ್ತೆ. ಹೌದಾ? ನೆಕ್ಸ್ಟು ನೀವು ಲಕ್ಷಣ ಸಮನ್ವಯಗೊಳಿಸೋದಕ್ಕೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಕೆ ವರ್ಣಿಸುವುದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ. ಹೌದಾ? ಇಲ್ಲಿ ಸ್ಟೆಪ್ಸ್ ಯಾವುದು, ಅಲಂಕಾರ ಯಾವುದು ಅನ್ನೋದು ಬರಿಬೇಕು. ನೆಕ್ಸ್ಟು ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯತೆ, ಇವು ಇದ್ದರೆ ಸಾಕು. ಓಕೆ, ಉಪಮೇಯ. ಉಪಮೇಯ ಅಂದರೆ ಕುಣಿಗಲ್ ಕೆರೆ ಅಂದರೆ ಯಾವುದನ್ನು ಹೋಲಿಸ್ತೀವಿ ಅದು ಕುಣಿಗಲ್ ಕೆರೆ, ಅದನ್ನು ಉಪಮೇಯ ಅಂತ ಕರಿತೀವಿ. ಉಪಮಾನ ಅಂದರೆ ಯಾವುದಕ್ಕೆ ಹೋಲಿಸಲಾಗುತ್ತೆ ಅದು ಉಪಮಾನ. ಅಂದರೆ ಇಲ್ಲಿ ಕುಣಿಗಲ್ ಕೆರೆನ ಬಾಳೆಹಣ್ಣಿಗೆ ಹೋಲಿಸಲಾಗಿದೆ, ಹಾಗಾಗಿ ಕುಣಿಗಲ್ ಕೆರೆ ಉಪಮೇಯ ಆಗಿದೆ, ಬಾಳೆಹಣ್ಣು ಉಪಮಾನ. ಉಪಮಾವಾಚಕ ಬಳಸಿರ್ತಕ್ಕಂಥ ಪದ ಯಾವುದು? ಅಂತೆ. ಸಮಾನ ಧರ್ಮ, ಬಾಗಿರುವುದು, ಎರಡರಲ್ಲೂ ಸಮಾನ. ಇಲ್ಲಿ ಕೆರೆನೂ ಕೂಡ ಬಾಗಿದೆ, ಬಾಳೆಹಣ್ಣು ಕೂಡ ಬಾಗಿದೆ, ಸಮಾನವಾಗಿದೆ ಎರಡರಲ್ಲೂ ಕೂಡ, ಅದಕ್ಕೆ ಸಮಾನ ಧರ್ಮ, ಬಾಗಿರುವುದು. ಸಮನ್ವಯತೆ, ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಹಣ್ಣಿಗೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಬಾಗಿರುವುದು ಎಂಬ ಸಮಾನ ಧರ್ಮದೊಂದಿಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಇದರಲ್ಲಿ ಏನೂ ಇಲ್ಲ. ಇಲ್ಲಿ ಏನು ಸ್ಟೆಪ್ಸ್ ಏನು ಬರೆದಿದ್ದೀರಲ್ಲ, ಉಪಮೇಯ ಕುಣಿಗಲ್ ಕೆರೆ ಆಗಿರೋದರಿಂದ, ಉಪಮಾನ ಬಾಳೆಹಣ್ಣು ಆಗಿರೋದರಿಂದ, ಕುಣಿಗಲ್ ಕೆರೆಯನ್ನು ಬಾಳೆಹಣ್ಣಿಗೆ ಹೋಲಿಸಿರೋದರಿಂದ ಇದು ಏನಾಗಿದೆ? ಉಪಮಾ ಅಲಂಕಾರವಾಗಿದೆ. ಇಷ್ಟೇ ಬರೆಯಿದ್ರೆ ಸಾಕು. ಅಲಂಕಾರದ ಹೆಸರು ಬರೀರಿ: ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯತೆ. ಇವು ಸ್ಟೆಪ್ಸ್ ಕಂಪಲ್ಸರಿ ಬರೀಬೇಕು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 7. ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಗಾದೆಯ ವಿಸ್ತರಣೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಗಾದೆಯ ಮಹತ್ವದ ವಿವರಣೆ, ಅದಕ್ಕೆ 1 ಮಾರ್ಕ್ಸ್. ಅದನ್ನು ನೀವು ಮತ್ತೆ ಒಂದು ಎಕ್ಸಾಂಪಲ್ ತೊಗೊಂಡು ಹೋಲಿಕೆ ಮಾಡಿ ಬರಿಬೇಕು. ಒಂದು ಎಕ್ಸಾಂಪಲ್ಗೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನೀವು ಪದ ಬಳಕೆ, ಭಾಷಾ ಶೈಲಿ ಎಲ್ಲ ಹೇಗಿದೆ ಅನ್ನೋದು ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಒಟ್ಟು 3 ಮಾರ್ಕ್ಸ್ ಇರುತ್ತೆ. ಯಾವ್ದು ಕೊಟ್ಟಿದೆ? ಇದಕ್ಕೆ ಆಪ್ಷನ್ ಇರುತ್ತೆ, ಚಾಯ್ಸಸ್ ಇರುತ್ತೆ. ನೋಡಿ, ಕ್ವಶನ್ ನಂಬರ್ 28 ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು, ಅದೇ ಮೇನ್ ಇರೋದು. ಶಕ್ತಿಗಿಂತ ಯುಕ್ತಿ ಮೇಲು. ನೀವು ಯಾವುದೇ ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕಾದ್ರೆ ಟೈಟಲ್ ಬರೆದು ಅಂಡರ್ಲೈನ್ ಮಾಡಿ ನಂತರ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಶಕ್ತಿಗಿಂತ ಯುಕ್ತಿ ಮೇಲು, ತಾಳಿದವನು ಬಾಳಿಯಾನು. ನೋಡಿ, ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು. ಇದಕ್ಕೆ ಹೋಲಿಕೆ ಆಗುವಂತಹ ಮತ್ತೊಂದು ಗಾದೆ ಮಾತು ಅಂದರೆ ಓದುವ ಕಾಲು ಬುದ್ಧಿ ಮುಕ್ಕಾಲು. ಹೌದಾ? ಹಾಗೆ ತಾಳಿದವನು ಬಾಳೆಯನ್ನು, ಇದಕ್ಕೆ ನಾವು ಏನು ಬರಿಬೋದು ಅಂದರೆ ಎಲ್ಲಕ್ಕಿಂತ ದೊಡ್ಡದಾನ ಸಮಾಧಾನ. ಹೌದಾ? ಮೊದಲು
ತಾಳ್ಮೆ ಇರಬೇಕು. ಇದನ್ನು ನೀವು ವಿವರಣೆ ಮಾಡಬೇಕು. ಎರಡರಲ್ಲಿ ಒಂದನ್ನು ವಿವರಿಸಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 8, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರಿಬೇಕು. ಇದಕ್ಕೆ ನೋಡಿ ಒಟ್ಟು 5 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್. ಹೌದಾ? ನೋಡಿ ಇಲ್ಲಿ ಕೃತಿಕಾರರ ಕೃತಿ ಮತ್ತು ಕರ್ತೃವಿನ ಹೆಸರು, ಪಾಠದ ಹೆಸರಕ್ಕೆ 1 ಮಾರ್ಕ್ಸು, ಯಾರಿಗೆ ಸಂದರ್ಭಕ್ಕೆ 1 ಮಾರ್ಕ್ಸು, ನೀವು ಭಾಷಾ ಶೈಲಿ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 29, ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ಲೈನಲ್ಲಿ ಬರೀರಿ. ನೆಕ್ಸ್ಟು, ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜ ಗುರು ಶಿಷ್ಯರ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಓಕೆ, ಯಾವಾಗ ಹೇಳಿದರು ಅನ್ನೋದಾಯಿತು. ಎಸ್, ನೆಕ್ಸ್ಟ್ ಸಂದರ್ಭನ ಮತ್ತು ನೆಕ್ಸ್ಟ್ ಲೈನಲ್ಲಿ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಪಂಚಾಕ್ಷರ ಗುರುಗಳನ್ನು ಅನುಸರಿಸಬೇಕು. ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ್ದರು. ತನ್ನ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು. ಅವರ ಬಾಹ್ಯ ಕಣ್ಣು ಅಳಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಈ ಮಾತಿನಲ್ಲಿ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 30. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾ ಬೆಳಕೆ ಅಂಕಣ ಬರಹದಿಂದ ಆರಿಸಲಾಗಿದೆ. ಕಾಫಿ ಕಪ್ಪು ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಲೈನಲ್ಲಿ ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಕುರಿತು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ನೆಕ್ಸ್ಟ್ ಲೈನಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು. ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾದರೂ ವಿದ್ಯಾರ್ಥಿಗಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅವರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ಏಕೆಂದರೆ ಗುರುಗಳು ತಂದೆಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡುತ್ತಾರೆ, ಬದುಕಿನ ಪಾಠ ಕಲಿಸುತ್ತಾರೆ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಮತ್ತು ಮಾರ್ಗದರ್ಶನ ಅರ್ಥಪೂರ್ಣವಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ 31, ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ. ಸಂದರ್ಭ, ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದು ನನ್ನ ಗೋಪಾಲ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಗೋಪಾಲನು ಹೇಳಿದನು. ನೆಕ್ಸ್ಟ್ ಲೈನಲ್ಲಿ ಗೋಪಾಲನು ಸಂಜೆಯಲ್ಲಿ ಶಾಲೆಯಿಂದ ಮರಳುವಾಗ ಕಾಡಿನಲ್ಲಿ ಭಯವಾಗಿ ಅಮ್ಮನ ಮಾತಿನಂತೆ ಬನದ ಗೋಪಾಲನನ್ನು ಕೂಗಿ ಕರೆಯುತ್ತಾನೆ. ಬನದ ಗೋಪಾಲನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಗೋಪಾಲನು ಅಮ್ಮ ಹೇಳಿದ್ದಳು, ನನ್ನಣ್ಣ ಇಲ್ಲಿಯೇ ದನ ಕಾಯುತ್ತಿರುವನಂತೆ. ದನ ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ. ಅಮ್ಮ ಹೇಳಿದ್ದಾಳೆ, ಇಲ್ಲಿಯೇ ಇರುತ್ತಾನಂತೆ. ಅಮ್ಮನ ಮಾತು ಸುಳ್ಳಾಗದು ಎಂದು ಹೇಳುತ್ತಾನೆ. ಇಲ್ಲಿ ಗೋಪಾಲನಿಗೆ ತನ್ನ ಅಮ್ಮನ ಮಾತಿನ ಮೇಲೆ ಇರುವ ನಂಬಿಕೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 32, ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಈ ವಾಕ್ಯವನ್ನು ಬಸವರಾಜ್ ಸಬರದ ಅವರು ಬರೆದಿರುವ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟು ಬರೆದರೂ ನಡೆಯುತ್ತಾ. ಮತ್ತು ಇಲ್ಲಿ ಸಬರದ ಅವರ ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಆರಿಸಲಾದ ಅಂತ ಕೊಟ್ಟಿದ್ದಾನೆ. ಆ ಥರನೂ ಕೂಡ ಓಕೆ. ಸವಿಚೈತ್ರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಜನರ ಮೇಲೆ ಚೈತ್ರ ಮಾಸವು ಬೀರುವ ಪರಿಣಾಮವನ್ನು ಕುರಿತು ಹೇಳುತ್ತಾರೆ. ಯುಗಾದಿ ಹಳತನ್ನು ಮರೆತು ಹೊಸತನವನ್ನು ತರುವ ಸಂಭ್ರಮದ ದಿನ. ಬದುಕಿನಲ್ಲಿ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವುದರ ಪ್ರತೀಕವಾಗಿ ಬೇವು ಬೆಲ್ಲವನ್ನು ಪರಸ್ಪರ ವಿನಿಮಯ ಅಂದರೆ ಹಂಚಿಕೊಳ್ಳೋದು, ವಿನಿಮಯ ಮಾಡಿಕೊಳ್ಳುತ್ತೇವೆ. ಆದರೂ ಯುಗಾದಿಯಲ್ಲಿ ಕಷ್ಟದ ಪ್ರತೀಕವಾದ ಬೇವಿನ
ಕಹಿ ಕಡಿಮೆಯಾಗಿ ಸಂತೋಷದ ಪ್ರತೀಕವಾದ ಬೆಲ್ಲದ ಸಿಹಿ ಹೆಚ್ಚಾದಂತೆ ಎಲ್ಲ ಜೀವ ಸಂಕುಲ ಉತ್ಸಾಹದಿಂದ ಇರುತ್ತದೆ ಎಂದು ಕವಿ ವರ್ಣಿಸುವಾಗ ಎಲ್ಲರೆದೆಗಳ ತುಂಬ ಸವಿಚೈತ್ರವು ಎಂದು ಹೇಳಿದ್ದಾರೆ. ಇಲ್ಲಿ ಚೈತ್ರದ ವರ್ಣನೆ ಸ್ವಾರಸ್ಯಕರವಾಗಿದೆ. 33 ನಾಡ ನರಿಯ ಒಲು ಹುಲುಗಿರಿಯೇ ಬಿಡುವೆನೆ. ಈ ವಾಕ್ಯವನ್ನು ಕವಿ ಗದುಗಿನ ನಾರಾಯಣಪ್ಪ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆರಿಸಲಾದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ನೆಕ್ಸ್ಟ್ ಲೈನಲ್ಲಿ ಯುದ್ಧ ಭೂಮಿಗೆ ಬೆನ್ನು ತೋರಿಸಿ ರಥದಿಂದ ಇಳಿದು ಓಡುತ್ತಿರುವ ಉತ್ತರನಿಗೆ ಅರ್ಜುನ ಹೇಳುವ ಮಾತು ಇದಾಗಿದೆ. ನೆಕ್ಸ್ಟ್ ಲೈನಲ್ಲಿ ಉತ್ತರನು ರಥದಿಂದ ಇಳಿದು ಓಡುತ್ತಿರುವಾಗ ಅವನನ್ನು ಹಿಂಬಾಲಿಸಿ ಹಿಡಿದು ನಿಲ್ಲಿಸಿದಾಗ ಅಂಜುಬುರುಕ ನರಿಯಂತೆ ಹಲ್ಲು ಕಿರಿಯುತ್ತಾ ನಿಂತಿರುತ್ತಾನೆ. ಆಗ ಅರ್ಜುನ ಉತ್ತರನಿಗೆ ಯುದ್ಧ ಮಾಡು ನಡೆ ಎಂದು ಗದರಿಸುವಾಗ ಈ ಮಾತು ಬಂದಿದೆ. ಇಲ್ಲಿ ಉತ್ತರನ ಹೇಡಿತನ ಹಾಸ್ಯಮಯವಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 9. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದು. ಏಕಾಂಗಿ ಡ್ಯಾಶ್ ಡ್ಯಾಶ್ ನಡೆದನು ಅಥವಾ ಕಾಡು ಕಾಡು ಡ್ಯಾಶ್ ಡ್ಯಾಶ್ ಕಂಡಿತು. ಇದಕ್ಕೆ ಯಾವುದಾದ್ರೂ ಒಂದು ಬರಿಬೇಕು, ಆಪ್ಷನ್ ಇರುತ್ತೆ. ಇದಕ್ಕೆ ಒಂದು ಬರಿಬೇಕು, 4 ಮಾರ್ಕ್ಸ್ ಇರುತ್ತೆ. ಇದರ ಜೊತೆಗೆ ನೀವು ಯಾವ ಪದ್ಯ ಯಾರು ಬರೆದಿದ್ದಾರೆ ಅನ್ನೋದು ಕೂಡ ಬರಿಬೇಕಾಗುತ್ತೆ. ಇದು ಯಾವ ಪದ್ಯ ಆಗಿದೆ? ಇದು ಬೋಧಿ ವೃಕ್ಷದ ಹಾಡು, ಕವಿ ಬಸವರಾಜ್ ಸಬರದ. ಕಂಠಪಾಠಕ್ಕೆ ಇರ್ತಕ್ಕಂಥ ಪದ್ಯಗಳನ್ನೆಲ್ಲ ಕಂಠಪಾಠ ಮಾಡಿರಿ. ಅದರಲ್ಲಿ 4 ಮಾರ್ಕ್ಸಿಂದು ನಿಮಗೆ ಯಾವುದಾದ್ರೂ ಒಂದು ಕೊಡ್ತಾನೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅರ್ಥ ಮಾಡ್ಕೊಂಡು ಓದಿ, ಬೈ ಹ್ಯಾಟ್ ಮಾಡೋದಲ್ಲ. ಅರ್ಥ ಮಾಡ್ಕೊಂಡು ಓದಿ ಈಸಿ ಆಗುತ್ತೆ. ಒಂದು ಸಾರಿ ಬಿಟ್ಟು 2-3 ಸಾರಿ ಓದಿದರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಅದೇ ಪೋಯಮದ ಮತ್ತೊಂದು ನುಡಿನ ಕೊಟ್ಟಿದ್ದಾರೆ. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಲ್ಲಿ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಮೂಡಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಓಕೆ, ಪದ್ಯವನ್ನು ಪೂರ್ಣಗೊಳಿಸಬೇಕು. ನಂತರ ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ 10. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. 2 ಕ್ವಶನ್ ಕೊಟ್ಟಿರ್ತಾರೆ, ಒಂದಕ್ಕೆ ಆನ್ಸರ್ ಮಾಡಬೇಕು. 3 ಮಾರ್ಕ್ಸು ವಿಷಯಕ್ಕೆ, 1 ಮಾರ್ಕ್ಸು ಭಾಷಾ ಶೈಲಿ ಮತ್ತು ಪದ ಬಳಕೆಗೆ. ಯಾವುದೇ ಮಿಸ್ಟೇಕ್ಸ್ ಇಲ್ಲದಂಗೆ, ಕಾಗುಣಿತಾಕ್ಷರ ದೋಷ ಇಲ್ಲದಂಗೆ ಬರೀರಿ. ಕ್ವಶನ್ ನಂಬರ್ 35. ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಅಥವಾ ಗುರಿ ಪದ್ಯದ ಸಾರಾಂಶವನ್ನು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ನೋಡಿ, ಎರಡೂ ಕೂಡ ಒಂದೇ ಪದ್ಯದಿಂದ ಗುರಿ ಪದ್ಯದ್ದೇ ಆಗಿದೆ. ಗುರಿ ಪದ್ಯದ ಸಾರಾಂಶವನ್ನು ಇಲ್ಲಿ ನೀವು ಬರಿಬೇಕಾಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ. ಗುರಿ ಇದನ್ನು ರಚನೆ ಮಾಡಿದವರು ಯಾರಾಗಿದ್ದಾರೆ? ಗೋಪಾಲಕೃಷ್ಣ ಅಡಿಗರು ಆಗಿದ್ದಾರೆ. ಉತ್ತರ, ಕವಿ ಗೋಪಾಲಕೃಷ್ಣ ಅಡಿಗರು ಹೇಳಿದಂತೆ ಜೀವನದಲ್ಲಿ ಒಂದೇ ಒಂದು ಹೆಗ್ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವುದಕ್ಕಾಗಿ ಹಗಲಿರುಳು ಶ್ರಮಿಸಬೇಕು. ಒಂದು ಬಾಣಕ್ಕೆ ಗುರಿ ಒಂದೇ ಇರುವಂತೆ, ಒಂದು ದೇಹದಲ್ಲಿ ಆತ್ಮ ಒಂದೇ ಇರುವಂತೆ ಜೀವನಕ್ಕೂ ಒಂದೇ ಗುರಿ ಇರಬೇಕೆಂದು ಹೇಳುತ್ತಾರೆ. ನಾವು ಇಟ್ಟುಕೊಂಡ ಗುರಿ ದೇಶಕ್ಕೂ ಒಳ್ಳೆಯದನ್ನು ಬಯಸುವಂತಿರಬೇಕು. ಸ್ವಾರ್ಥಿಗಳಾಗಬಾರದು, ಇತರ ಜೀವಿಗಳನ್ನು ಬಳಲಿಸಬಾರದು. ಪ್ರತಿಯೊಬ್ಬ ಮಾನವನಲ್ಲಿ ದೈವತ್ವವನ್ನು, ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತಕ್ಕಾಗಿ ಶ್ರಮಿಸಬೇಕು. ಇದುವೇ ಮನುಷ್ಯ ಜೀವನ. ಕಮಲ ಕೆಸರಿನಲ್ಲೇ ಹುಟ್ಟಿದ್ದರೂ ಮೇಲೆ ಬಾಂಧಳವನ್ನು ನೋಡಿ ಸೂರ್ಯನ ಕಿರಣಗಳಿಗೆ
ಅರಳಿ ದೇವರ ಮುಡಿ ಸೇರಿ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಅದೇ ರೀತಿ ಮಾನವನು ಅಚಲವಾದ ಹೆಗ್ಗುರಿಯನ್ನು ಹೊಂದಿ ಅದರ ಸಾಧನೆಗೆ ಹಗಲಿರುಳು ಶ್ರಮಿಸಬೇಕು. ಗುರಿ ಸಾಧನೆಯ ಪಥದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬಂದರೆ ಅವುಗಳಿಗೆ ಹೆದರದೆ ಧೃತಿಗೆಡದೆ ಅವುಗಳನ್ನು ಎದುರಿಸಿ ಮುನ್ನಡೆಯಬೇಕು. ಹಾಗೆಯೇ ಮಾನವನು ತನ್ನ ಕೀಳಿರಿಮೆಯನ್ನು ತೊರೆದು ಜೀವನದ ಧ್ಯೇಯವನ್ನು ಸಾಧಿಸಿ ನಗುತ್ತಾ ಮುನ್ನುಗ್ಗಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂದು ಕವಿ ಹೇಳಿದ್ದಾರೆ. ಜೀವನ ಯಾವಾಗ ಸಾರ್ಥಕ ಆಗುತ್ತೆ ಅನ್ನೋದನ್ನು ಅಡಿಗರ ಪ್ರಕಾರ ಅದನ್ನು ನೀವು ನಿಮ್ಮ ಮಾತುಗಳಲ್ಲಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರಿಬೇಕು. ಏನಿಲ್ಲಿ ಅಡಿಗರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ನೆಕ್ಸ್ಟ್ ಒನ್. ಅಥವಾ ನೋಡಿ, ಗುರಿ ಪದ್ಯದ ಸಾರಾಂಶವನ್ನು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ಬರೀರಿ. ಗುರಿ ಪದ್ಯದ ಸಾರಾಂಶನ ಬರಿಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಜೀವನಕ್ಕೆ ಒಂದು ಉತ್ತಮವಾದ ಗುರಿ ಇರಬೇಕು, ಆಗ ಜೀವನ ಸಾರ್ಥಕತೆ ಹೊಂದುತ್ತದೆ. ಕಮಲ ಕೆಸರೊಳಗೆ ಹುಟ್ಟಿದರೂ ದೇವರ ಮುಡಿ ಸೇರಿ ಸಾರ್ಥಕ ಪಡೆದುಕೊಳ್ಳುತ್ತದೆ. ರವಿ ಕಿರಣಗಳಿಗೆ ಮೆರೆದಾಡಿ ವಿಜೃಂಭಿಸುತ್ತದೆ. ಅದೇ ರೀತಿ ನಾವು ಸಹಿತ ಶ್ರೇಷ್ಠವಾದ ಗುರಿಯನ್ನು ತಲುಪಿ ಸಾರ್ಥಕತೆಯನ್ನು ಹೊಂದಬೇಕು. ಗುರಿಯನ್ನು ತಲುಪುವಾಗ ಯಾವುದೇ ಅಡಚಣೆಗಳು ತೊಂದರೆಗಳು ಎದುರಾದಾಗ ಅವುಗಳಿಗೆ ಹೆದರುವ ಹೇಡಿತನವನ್ನು ಹೆಣ್ತನವನ್ನು ತೋರಬಾರದು. ಹಿಡಿದ ದಾರಿಯಲ್ಲಿ ಗುರಿಯನ್ನು ತಲುಪಲು ಪೌರುಷದಿಂದ ಮುನ್ನಡೆಯಬೇಕು. ಒಂದು ಬಾಣಕ್ಕೆ ಒಂದೇ ಗುರಿ, ಒಂದು ದೇಹಕ್ಕೆ ಒಂದೇ ಆತ್ಮ ಇರುತ್ತದೆ. ಆದ್ದರಿಂದ ನಮ್ಮ ಜೀವನಕ್ಕೇಕೆ ಹಲವು ಸಾಧ್ಯಗಳು. ಒಂದೇ ಹೆಗ್ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವುದಕ್ಕೆ ಹಗಲಿರುಳು ಹೋರಾಡಬೇಕು. ನರನೊಳಗೆ ನಾರಾಯಣನ ರೂಪ ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತ ಕಾರ್ಯ ಮಾಡುತ್ತಾ ಜೀವನ ನಡೆಸಬೇಕು. ಆಗ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ. ಜೀವನದಲ್ಲಿ ಸ್ವಾರ್ಥ ತುಂಬಿದ ಗುರಿಯನ್ನು ಹೊಂದಿದರೆ ಅದು ನಮಗೆ ಅಪಕೀರ್ತಿಯನ್ನು ತರುತ್ತದೆ ಎಂಬುದು ಗುರಿಯ ಪದ್ಯದ ಸಾರಾಂಶವಾಗಿದೆ. ನೆಕ್ಸ್ಟ್ ಒನ್, ಮೇನ್ ಕ್ವಶನ್ ನಂಬರ್ 11. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದಕ್ಕೆ 2 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್. ಓಕೆ, ಫಸ್ಟ್ ಒನ್ ಕ್ವಶನ್ ನಂಬರ್ 36. ಇದರಲ್ಲಿ ಅ ಮತ್ತು ಆ ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಬೀರಬಲ್ಲ ಮಹಾರಾಜನ ಚಿಂತೆಯನ್ನು ಹೇಗೆ ದೂರು ಮಾಡಿದನು? ಅಕ್ಬರ ಆಸ್ಥಾನದಲ್ಲಿ ಬೀರಬಲ್ಲನ ಹತ್ತಿರ ತನ್ನ ಕನಸಿನ ವಿಚಾರ ಕೇಳಿದ. ಅದಕ್ಕೆ ಬೀರಬಲ್ಲ ಅದು ತುಂಬ ಒಳ್ಳೆಯ ಕನಸು ಎಂದನು. ಮಹಾರಾಜ ಸಂತೋಷದಿಂದ ಏನು ಅದರ ಅರ್ಥ ಎಂದು ಕೇಳಿದನು. ತಾವು ತಮ್ಮ ಬಂಧು ಬಳಗ ಸಂಬಂಧಿಕರಿಗಿಂತ ಹೆಚ್ಚು ಕಾಲ ಬಾಳುತ್ತೀರಿ ಎಂದನು. ಅದನ್ನು ಕೇಳಿದ ಮಹಾರಾಜ ಚಿಂತೆ ಮಾಯವಾಯಿತು, ಮುಖದ ಮೇಲೆ ಸಂತೋಷ ಉಕ್ಕಿತು. ಪ್ಯಾರಾಗ್ರಾಫನ್ನು ಓದ್ಕೋಬೇಕು, ಓದ್ಕೊಂಡು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಸೆಕೆಂಡ್ ಕ್ವಶನ್, ಮಹಾರಾಜನು ಕೋಪಗೊಳ್ಳಲು ಕಾರಣವೇನು? ಮಹಾರಾಜನಿಗೆ ಒಂದು ರಾತ್ರಿ ಕನಸು ಬಿದ್ದಿತು. ಆ ವಿಲಕ್ಷಣ ಕನಸಿನಲ್ಲಿ ಅವನು ಒಂದು ಹುಲ್ಲು ಮಾತ್ರ ಉಳಿದು ಉಳಿದೆಲ್ಲವೂ ತಪತಪನೆ ಉದುರಿ ಹೋದವು. ಅವನಿಗೆ ತುಂಬ ದುಃಖವಾಯಿತು. ಆಸ್ಥಾನಕ್ಕೆ ಬಂದು ತನ್ನ ಕನಸಿನ ವಿಚಾರವನ್ನು ಮಂತ್ರಿಗಳು, ಪಂಡಿತರು, ಜ್ಯೋತಿಷ್ಯರು, ಶಾಸ್ತ್ರಜ್ಞರಿಗೆ ತಿಳಿಸಿ ಅದರ ಅರ್ಥವನ್ನು ಕೇಳಿದ. ಅವರೆಲ್ಲರೂ ಅದು ತುಂಬ ಕೆಟ್ಟ ಕನಸು, ನಿಮ್ಮ ಬಂಧು ಬಳಗ ಸಂಬಂಧಿಕರೆಲ್ಲ ನಿಮಗಿಂತ ಮೊದಲೇ ಸಾಯುತ್ತಾರೆ ಎಂಬುದು ಅದರ ಅರ್ಥವಾಗಿದೆ ಎಂದರು. ಅದನ್ನು ಕೇಳಿದ ಮಹಾರಾಜ ಇವರೆಲ್ಲ ಅಪಶಕುನದ ಮಾತು ಆಡಿದರೆಂದು ಕೋಪಗೊಂಡನು. ಎಸ್, ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ 12. ಪ್ರಬಂಧ. 2 ಪ್ರಬಂಧ ಕೊಟ್ಟಿರ್ತಾರೆ. ಇದರಲ್ಲಿ ಒಂದನ್ನು ಬರಿಬೇಕು ನೋಡಿ. ಇದಕ್ಕೆ ಮೊದಲು ಪೀಠಿಕೆ, ಆಮೇಲೆ ವಿಷಯದ ವಿವರಣೆ, ನಂತರದಲ್ಲಿ ಮುಕ್ತಾಯ ಅಥವಾ ಉಪಸಂಹಾರ. ಪೀಠಿಕೆಗೆ 1 ಮಾರ್ಕ್ಸು, ಮಧ್ಯದಲ್ಲಿರ್ತಕ್ಕಂತಹ ವಿಷಯದ ವಿವರಣೆಗೆ 2 ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಉಪಸಂಹಾರ, ಮುಕ್ತಾಯಕ್ಕೆ ಮತ್ತು ಭಾಷಾ ಶೈಲಿಗೆ ಅದಕ್ಕೆಲ್ಲದಕ್ಕೂ ಸೇರಿ 1 ಮಾರ್ಕ್ಸ್ ಇರುತ್ತೆ.
ಗ್ರಾಮೀಣ ಬದುಕು ಅಥವಾ ಸ್ತ್ರೀ ಶಿಕ್ಷಣದ ಅವಶ್ಯಕತೆ, ಎರಡರಲ್ಲಿ ಒಂದು ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. 3 ಪ್ಯಾರಾಗ್ರಾಫಲ್ಲಿ ಬರೀರಿ. ಫಸ್ಟ್ ಒನ್ ಪ್ರಸ್ತಾವನೆ, ಆಮೇಲೆ ವಿಷಯದ ವಿವರಣೆ, ಆಮೇಲೇನು ಮುಕ್ತಾಯ. ಓಕೆ, ಇದನ್ನು ನಿಮಗೆ ಲೆಟರ್ ಆಗಿರ್ಬೋದು, ಹಾಗೆಯೇ ಪ್ರಬಂಧ, ಗಾದೆ ಮಾತು ಯಾವುದು ಕೊಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ, ಹೌದಾ? ಆದರೆ ಈ ಪ್ರಬಂಧ, ಗಾದೆ ಮಾತು ಮತ್ತು ಪತ್ರಲೇಖನವನ್ನು ಹೇಗೆ ಬರಿಬೇಕು ಅಂತ ನಿಮಗೆ ಗೊತ್ತಿದ್ದರೆ ಆ ರೂಲ್ಸನ್ನು, ಆ ಸ್ಟೆಪ್ಸನ್ನು ಯಾವುದೇ ಕ್ವಶನ್ ಕೊಟ್ಟರು ಕೂಡ ಅಪ್ಲೈ ಮಾಡ್ಕೋಬೋದು ನೀವು, ಹೌದಾ? ಇಲ್ಲಿ ಪ್ರಬಂಧವನ್ನು ರಚನೆ ಮಾಡೋದಕ್ಕೆ ವಿಷಯದ ಜ್ಞಾನ ಅವಶ್ಯಕತೆ ಇರುತ್ತೆ. ನೀವು ಪುಸ್ತಕಗಳನ್ನು ಓದಿರ್ತೀರಿ, ಲ್ಯಾಂಗ್ವೇಜ್ ಆಗಿರ್ಬೋದು, ನೀವು ಸೈನ್ಸು, ಸೋಷಲ್ ಓದಿರ್ತೀರಿ. ನಿಮ್ಗೆ ಕೊಟ್ಟಿರೋದು ಯಾವುದೋ ಒಂದು ಸಬ್ಜೆಕ್ಟಿಗೆ ಸಿಂಕ್ ಆಗ್ತಾ ಇರುತ್ತೆ ನೋಡಿ, ಅದರಲ್ಲಿರ್ತಕ್ಕಂತಹ ವಿಷಯವನ್ನು ಕುರಿತು ನೀವು ಬರೀಬಹುದು. ಗ್ರಾಮೀಣ ಬದುಕು, ಸ್ತ್ರೀ ಶಿಕ್ಷಣದಿಂದ ಏನೆಲ್ಲ ಉಪಯೋಗ ಇದೆ, ಹಳ್ಳಿಗರ ಬದುಕು ಹೇಗಿರುತ್ತೆ ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟು ಲಾಸ್ಟ್ ಒನ್ ಪತ್ರಲೇಖನದಲ್ಲಿ ಮೇನ್ ಕ್ವಶನ್ ನಂಬರ್ 13 ಯಾವುದಾದರೂ ಒಂದು ಪತ್ರನ ಬರಿಬೇಕಾಗುತ್ತೆ. 2 ಕೊಟ್ಟಿರ್ತಾರೆ, ಒಂದು ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 38, ನೀವು ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ವಾಸವಾಗಿರುವ ರಚನಾ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ. ಮನವಿ ಪತ್ರ, ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ ನೋಡಿ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಡಿಟೇಲ್ ಆಗಿ ಕೊಡಲಾಗಿದೆ. ಇಂದ, ವಿಳಾಸ, ಸ್ಥಳ, ದಿನಾಂಕ, ಪ್ರಾರಂಭದ ಒಕ್ಕಣೆ, ಇದಕ್ಕೆಲ್ಲದಕ್ಕೂ 1 ಮಾರ್ಕ್ಸ್. ಪತ್ರದ ಒಡಲು ಮೇನ್ ಇರುತ್ತಲ್ಲ, ಅದಕ್ಕೆ 2 ಮಾರ್ಕ್ಸ್ ಇಟ್ಟಿದ್ದಾರೆ. ಸಹಿಯೊಂದಿಗೆ ಮುಕ್ತಾಯ, ಅದಕ್ಕೆ 1 ಮಾರ್ಕ್ಸ್, ಹೌದಾ? ನೆಕ್ಸ್ಟು ವಿನ್ಯಾಸ, ನೀವು ಪದ ಬಳಕೆಯನ್ನು ಹೇಗೆ ಮಾಡಿರ್ತೀರಾ, ಹಾಗೆ ಶೈಲಿ ಹೇಗಿರುತ್ತೆ ಅದರ ಪ್ರಕಾರ ಮತ್ತೊಂದು ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಪದ ಬಳಕೆಯನ್ನು ಕೂಡ ಅತ್ಯಂತ ಉಪಯುಕ್ತ ಆಗುತ್ತೆ, ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ ಕ್ವಶನಲ್ಲಿನೇ ಕೊಟ್ಟಿದ್ದಾನೆ ನೋಡಿ. ಪತ್ರಲೇಖನದಲ್ಲಿ ಇಂದ, ಗೆ, ವಿಷಯ ಎಲ್ಲದೂ ಕೂಡ ಕ್ವಶನಲ್ಲಿನೇ ಕೊಟ್ಟಿರ್ತಾರೆ. ಇಂದ, ರಚನಾ, ರಾಮನಾಥಪುರ, ಹಾಸನ ಜಿಲ್ಲೆ, ಹೌದಾ? ನೆಕ್ಸ್ಟು ದಿನಾಂಕ ಕೂಡ ಬರೀಬೇಕು, ಇದರಲ್ಲಿ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಬೇಕು. ಇಂದ ಬರೆದ ತಕ್ಷಣ ಕೆಳಗೆ ಗೆ, ಯಾರಿಗೆ ಬರೀತಾ ಇದ್ದೀರಿ ಅನ್ನೋದು. ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಯಾವುದು, ರಾಮನಾಥಪುರ, ಜಿಲ್ಲೆ ಹಾಸನ, ಇವರಿಗೆ ನೀವು ಪತ್ರವನ್ನು ಬರೀತಾ ಇದ್ದೀರಾ, ಹೌದಾ? ಗೆ ಆಯಿತು. ನೆಕ್ಸ್ಟು ಮಾನ್ಯರೇ. ನಂತರ ವಿಷಯ ಏನು? ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ. ನೋಡಿ, ಇದೆಲ್ಲ ಕ್ವಶನಲ್ಲಿನೇ ಇದೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ, ಹೌದಾ? ಇದು ವಿಷಯ. ಇದೆಲ್ಲದು, ಈ ಎಲ್ಲ ಸ್ಟೆಪ್ಸ್ಗಳು ಯಾವ ಸೈಡ್ ಬರುತ್ತೆ? ಲೆಫ್ಟ್ ಸೈಡ್, ಹೌದಾ? ಎಡಗಡೆ ಬರುತ್ತೆ. ಮಾನ್ಯರೇ ಅಂತ ಬರೆದು ನೆಕ್ಸ್ಟ್ ಲೈನಲ್ಲಿ ನೀವು ವಾಸವಾಗಿರ್ತಕ್ಕಂಥ, ನೀವು ರಾಮನಾಥಪುರದಲ್ಲಿ ವಾಸವಾಗಿದ್ದು ನಿಮ್ಮ ಒಂದು ಬಡಾವಣೆಯಲ್ಲಿ, ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ. ನೀರಿನ ಸಮಸ್ಯೆ ಬಹಳ ಇದ್ದು ಕುಡಿಯುವ ನೀರಿಗಾಗಿ ಬಹಳ ತೊಂದರೆ ಆಗ್ತಾ ಇದೆ. ಊರಿಂದ ಬಿಟ್ಟು 4-5 ಕಿಲೋಮೀಟ್ರ್ ದೂರ ಹೋಗಿ ನೀರನ್ನು ತರಬೇಕಾಗುತ್ತೆ. ಅದರಿಂದ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಆದ್ದರಿಂದ ನೀವು ಬೇಗ ಕುಡಿಯುವ ನೀರಿನ ಸಮಸ್ಯೆ ಏನಿದೆಯಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಿ, ನಮಗೆ ಸಹಾಯ ಮಾಡಿ, ಬಗೆಹರಿಸಿ ಅಂದ್ಕೊಂಡು ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರಿಬೇಕು. ಆಮೇಲೆ ಧನ್ಯವಾದಗಳೊಂದಿಗೆ ಬರೆದು ನೆಕ್ಸ್ಟು ಇಂತಿ ನಿಮ್ಮ ವಿಶ್ವಾಸಿ ಅನ್ನೋದು ಮಾತ್ರ ಬಲಗಡೆ ಬರುತ್ತೆ. ಉಳಿದದ್ವು ಎಲ್ಲ ಸ್ಟೆಪ್ಸ್ ಎಲ್ಲಿ ಬರುತ್ತೆ? ಎಡಗಡೆನೇ ಬರ್ತಾವೆ. ನಿಮಗೆಲ್ಲ ಗೊತ್ತಿದೆ. ಇಂತಿ ನಿಮ್ಮ ವಿಶ್ವಾಸಿ ಯಾರು? ರಚನಾ ಅಂತ ಬರೆದು
ಸಹಿಯನ್ನು ಮಾಡಬೇಕಾಗುತ್ತೆ. ಕಂಪಲ್ಸರಿ ಸಹಿಯನ್ನು ಮಾಡಬೇಕು. ಗೊತ್ತಿದೆ ಅಲ್ಲ ನಿಮಗೆ, ಮಾರ್ಕ್ಸ್ ಗೊತ್ತಿದೆ ನೋಡಿ, ಸಹಿನೂ ಕೂಡ ಅಲ್ಲಿ ಮ್ಯಾಟ್ರ್ ಆಗುತ್ತೆ, ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಸಹಿಯನ್ನು ಕಂಪಲ್ಸರಿ ಮಾಡಬೇಕು. ನಂತರದಲ್ಲಿ ಇದು ವ್ಯಾವಹಾರಿಕ ಪತ್ರ ಆಯಿತು. ನೆಕ್ಸ್ಟು ವೈಯಕ್ತಿಕ ಪತ್ರ. ನೀವು ಮೈಸೂರಿನ ಸರಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸಲ್ಮಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರುವಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ನಿಮ್ಮ ಗೆಳತಿ ರೇಷ್ಮಾಳಿಗೆ ಪತ್ರ ಬರೆಯಿರಿ. ಇದು ವೈಯಕ್ತಿಕ ಪತ್ರ ನೋಡಿ. ಇದಕ್ಕೆ ಸೇಮ್, ಇದಕ್ಕೇನು ಕೂಡ ಮಾರ್ಕ್ಸ್ ನೋಡಿ, ಇಂದ ವಿಳಾಸ, ಸ್ಥಳ, ದಿನಾಂಕ, ಒಕ್ಕಣೆಗೆ 1 ಮಾರ್ಕ್ಸು, ಒಡಲಿಗೆ 2 ಮಾರ್ಕ್ಸ್ ಇರುತ್ತೆ. ನಂತರ ಸಹಿಯೊಂದಿಗೆ ಮುಕ್ತಾಯಕ್ಕೆ 1 ಮಾರ್ಕ್ಸ್ ಇರುತ್ತೆ. ಆಮೇಲೆ ಅಲ್ಲಿ ಪದ ಬಳಕೆ, ನಿಮ್ಮ ಒಂದು ಭಾಷಾ ಶೈಲಿ ಇರುತ್ತಲ್ಲ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಒಟ್ಟು 5 ಮಾರ್ಕ್ಸ್ ಇರುತ್ತೆ. ಇದು ಹೈಯೆಸ್ಟ್ ಮಾರ್ಕ್ಸ್ ಇರೋದು ಯಾವುದು? ಪತ್ರಕ್ಕೆ. ಹೌದಾ? ನೀವು ಪತ್ರವನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಿಸ್ಟೇಕ್ಸ್ ಇಲ್ದಂಗೆ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿ ಬರೆದ್ಬಿಟ್ರೆ ನಿಮ್ಮ 5 ಮಾರ್ಕ್ಸು ನಿಮಗೆ ಬಂದ ಹಾಗೇ ನೋಡಿ. ಇಲ್ಲಿನೂ ಕೂಡ ಅಷ್ಟೇ, ನೀವು ಯಾರಿಗೆ ಬರಿಬೇಕು, ಇಂದ, ಗೆ ಮತ್ತು ವಿಷಯ ಎಲ್ಲದನ್ನು ಕ್ವಶನಲ್ಲೇ ಕೊಟ್ಟಿರ್ತಾನೆ. ನೀವು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸಲ್ಮಾ ಎಂದು ಭಾವಿಸಿಕೊಂಡು, ಇಂದ, ಇವರಿಂದ ಅಂತಾದರೂ ಬರೀರಿ, ಅಥವಾ ಇಂದ ಸಲ್ಮಾ, ನೆಕ್ಸ್ಟ್ ಲೈನಲ್ಲಿ ಸರ್ಕಾರಿ ಪ್ರೌಢಶಾಲೆ ಮೈಸೂರು. ಓಕೆ, ನೆಕ್ಸ್ಟು ಯಾರಿಗೆ ಬರಿಬೇಕು ಅನ್ನೋದು, ಗೆಳತಿ ರೇಷ್ಮಾಳಿಗೆ. ನೆಕ್ಸ್ಟ್ ಸ್ಟೆಪ್ ಏನು ಬರಿಬೇಕು? ಪ್ರೀತಿಯ ಗೆಳತಿ ರೇಷ್ಮಾಳಿಗೆ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಲೈನಲ್ಲಿ ವಿಷಯ ಏನು? ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರುವಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವ, ಇದು ಅಡ್ರೆಸ್ಸು ಲಾಸ್ಟಿಗೆ ಬರುತ್ತೆ. ಇದು ಸಂಪೂರ್ಣವಾಗಿ ಈಗ ಏನು ಬರಿತೀರಾ? ಪ್ರೀತಿಯ ಗೆಳತಿ ರೇಷ್ಮಾಳಿಗೆ ಅಂತ ಬರೆದು ನೆಕ್ಸ್ಟ್ ಲೈನಲ್ಲಿ ಏನು ಪ್ಯಾರಾಗ್ರಾಫ್ ಮಾಡಿ, ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ ಅನ್ನೋದು, ನೀನು ಹೇಗಿದ್ದೀಯಾ, ನಿನ್ನ ಅಭ್ಯಾಸ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನು ಬರೀರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ. ನೆಕ್ಸ್ಟಲ್ಲಿ ನಾನು ಈಗ ಪತ್ರ ಬರೆಯಲು ಕಾರಣ ಏನಂದರೆ, ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ನೀನು ಆ ಸಮಾರಂಭಕ್ಕೆ, ಆ ಫಂಕ್ಷನ್ಗೆ ಬರಬೇಕು. ನಾನು ಈ ವಾರ್ಷಿಕೋತ್ಸವದಲ್ಲಿ ನೀವು ನಿಮ್ಮ ಪಾತ್ರ ಏನು, ಯಾವುದ್ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಬರೀರಿ. ನಿಮ್ಮ ಫ್ರೆಂಡನ್ನು ಇನ್ವೈಟ್ ಮಾಡಿ. ನಂತರದಲ್ಲಿ ಇನ್ನೂ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ಮತ್ತೆ ಪತ್ರ ಬರಿತೀನಿ ಅಂತಂದು ನೀವು ಕೊನೆಯ ಪ್ಯಾರಾಗ್ರಾಫದಲ್ಲಿ ಬರಿಬೇಕು. ಓಕೆ, ಹಾಗೆ ಇದಾದ ನಂತರ ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಯಾರು? ಸಲ್ಮಾ ಅಂತ. ಇದು ಬಲಭಾಗಕ್ಕೆ ಬರಿಬೇಕು. ನಂತರ ಎಡಭಾಗದಲ್ಲಿ ಕೆಳಗಡೆ ಯಾರಿಗೆ ನೀವು ಪತ್ರ ಬರೀತೀರಾ ಅವರ ವಿಳಾಸವನ್ನು ಬರಿಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನಿಧಾನವಾಗಿ ಗಮನ ಕೊಟ್ಟು ಕೇಳಿ. ವಿಡಿಯೋವನ್ನು 1 ಸಾರಿ ಬಿಟ್ಟು 2 ಸಾರಿ ಕೇಳಿ, ಅರ್ಥ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಹೆಚ್ಚಿನ ಪಾಠ, ಪದ್ಯ, ಗ್ರಾಮರ್ಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ಪಾಠ ಪದ್ಯಗಳ ವಿವರಣೆಯನ್ನು ನೀವು ನೋಡ್ಬೋದು. ಯಾವುದು ಅರ್ಥ ಆಗಿಲ್ಲ ನೋಡ್ಬೋದು, ಯಾವುದು ಕ್ವಶನ್ ಆನ್ಸರ್ಸ್ ಬೇಕೋ ಅದನ್ನು ಕೂಡ ನೋಡ್ಬೋದು. ಹಾಗೆ ಬಿಫೋರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಕೂಡ ಇದೆ. ಆ ಲಿಸ್ಟಲ್ಲಿ ನೀವು ಎಲ್ಲದನ್ನು ಕೂಡ ವಿಡಿಯೋನ ನೋಡೋದ್ರಿಂದ ನೀವು ಇನ್ನೂ ಹೆಚ್ಚು ಪರ್ಫೆಕ್ಟ್ ಆಗ್ತೀರಾ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೀವು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಹಾಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ.